ಹಲೋ ಸ್ನೇಹಿತರೆ, ನನ್ನ ಸಾಂಗ್ಸ್ ಎಲ್ಲ ತುಂಬ ಕೇಳಿ ನೀವು ಎಂಕರೇಜ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು. ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಸ್ನೇಹಿತರು ಪ್ರವೀಣ್ ಅಂತ, ಸೊ ಅವರು ಡಿ ಒ ಪಿ ಎಡಿಟಿಂಗು ಆ ಥರ ಸಿನಿಮಾ ವರ್ಕ್ಸ್ ಮಾಡ್ತಾ ಇರ್ತಾರೆ. ಸೊ ನನ್ನ ಸಾಂಗ್ಸು ತುಂಬ ಅವ್ರು ಶೂಟ್ ಮಾಡಿಕೊಟ್ಟಿದ್ದಾರೆ. ತುಂಬ ರೀಸನಬಲ್ ಪ್ರೈಸಲ್ಲೇ ಶೂಟ್ ಮಾಡಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರು ಇವತ್ತು ಒಂದು ಫೋಟೋಶೂಟ್ ಇವೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ತಿಳ್ಕೊಳ್ಳೋಣ ಅಂತ, ಮತ್ತು ಅದ್ರದ್ದು ಬೆನಿಫಿಟ್ ಏನೇನಾಗುತ್ತೆ ಅಂತ ನಿಮಗೂ ಕೂಡ ತಿಳ್ಸ್ಕೊಳ್ಳೋಣ ಅಂತ ನಾನು ಆ್ಯಕ್ಚುಲಿ ಇವ್ರು ಮೀಟ್ ಆಗೋಣ ಅಂತ ಬಂದಿದ್ದೀನಿ. ಸೊ ಮೀಟ್ ಆಗೋಣ ಬನ್ನಿ. ಹಾಯ್ ಪ್ರವೀಣ್. ಹಾಯ್. ಆ್ಯಕ್ಚುಲಿ ಫೋಟೋಶೂಟು ಈ ಪೋರ್ಟ್ಫೋಲಿಯೋ ಅದ್ರ ಬಗ್ಗೆ ನನಗೆ ತುಂಬ ಐಡಿಯಾ ಇಲ್ಲ. ಈಗ ನಾನು ಆ್ಯಕ್ಚುಲಿ ಯಾರಾದರೂ ಒಂದು ಕ್ಲಿಯರ್ ಆಗಿರೋ ಫೋಟೋ ಕಳಿಸ್ರಿ ಅಂತ ಹೇಳ್ತಾರೆ ನನಗೆ. ನಾನೇನು ಮಾಡ್ತೀನಿ, ಯಾವ್ದಾದ್ರು ಸೆಲ್ಫಿ ಯಾವ್ದಾದ್ರು ತೆಗೆದಿರೋದು ಹೋಗ್ತಾ ಇರ್ತೀನಿ ಮೊಬೈಲಲ್ಲಿ, ಫೇಸ್ಬುಕ್ಕಲ್ಲಿ ಯಾವ್ದಾದ್ರು ಅಪ್ಲೋಡ್ ಮಾಡಿದ್ದೀನಿ ಅಂತ. ಬಟ್ ನನಗೆ ಅದು ಕ್ಲಿಯರ್ ಆಗಿದೆ ಅಂತ ನನಗನ್ಸುತ್ತೆ. ನಾನು ಕಳಿಸಿದಾಗ ಇನ್ನೂ ಕ್ಲಿಯರ್ ಆಗಿರೋದು ಕಳಿಸ್ರಿ, ಇದು ಕ್ಲಿಯರ್ ಇಲ್ಲ, ಇದು ಎಲ್ಲೂ ಪ್ರಿಂಟ್ಗೆ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹೆಂಗೆ ಅದು ಮೊಬೈಲಲ್ಲಿ ತೆಗೆದಿರೋದು ಅಷ್ಟು ವರ್ಕ್ ಆಗಲ್ವಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತೇಳಿ. ಇವತ್ತು ಮಹೇಶ್ ಅವ್ರು ಬಂದು ಒಂದಷ್ಟು ಅವರಲ್ಲಿ ಏನೋ ಗೊಂದಲಗಳಿತ್ತು, ಡೌಟ್ಸ್ಗಳು ಈ ಫೋಟೋಗ್ರಫಿ ಫೋಟೋಶೂಟ್ ಬಗ್ಗೆ ಎಲ್ಲ ಇವತ್ತು ಒಂದಷ್ಟು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಕೇಳಿದ್ರು. ಖಂಡಿತ ಅಂತಂದೆ. ಸೊ ಏನಪ್ಪ ಅಂದರೆ, ನಾವು ಸಿನಿಮಾಗಳಿಗೆಲ್ಲ ಆಡಿಷನ್ ಎಲ್ಲ ಮಾಡಬೇಕಾದ್ರೆ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ರಿಕ್ವೈರ್ಮೆಂಟ್ ಇರ್ತದೆ ಆರ್ಟಿಸ್ಟ್ಗಳದೆಲ್ಲ. ನಾವು ಕೇಳಿದಾಗ ಏನಪ್ಪ ಮಾಡ್ತಾರೆ ಅವರೆಲ್ಲ ಅಲ್ಲಿ ಮೊಬೈಲಲ್ಲಿ ಸೆಲ್ಫಿಗಳು, ಯಾಕಂದರೆ ಇವತ್ತೆಲ್ಲ ಮೊಬೈಲ್ಗಳಲ್ಲೇ ಒಳ್ಳೆ ಮೆಗಾ ಪಿಕ್ಸೆಲು 12, 24, 30, 60 ಅಂತ ಕೊಡ್ತಾರೆ. ಬಟ್ ಅದರಲ್ಲೂ ಕೂಡ ಮೆಗಾ ಪಿಕ್ಸೆಲು, ಅದರಲ್ಲಿ ಒಳ್ಳೆ ಎಕ್ಸ್ಪೋಸರ್ ಇರಲ್ಲ, ಒಳ್ಳೆ ಕಲರ್ ಗ್ರೇಡಿಂಗ್ ಇರಲ್ಲ, ಒಳ್ಳೆ ಡೈನಾಮಿಕ್ ರೇಂಜ್ ಇರಲ್ಲ. ಬಟ್ ಮೆಗಾ ಪಿಕ್ಸೆಲ್ ಅಂತ ಕೊಟ್ಟಿರ್ತಾರೆ, ಯಾಕಂದರೆ ಅದನ್ನು ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಅವ್ರಿಗೆಲ್ಲ ಟ್ರಾವೆಲಿಂಗು ಲಾಕ್ಸ್ ಮಾಡ್ಕೊಳ್ಳೋದಕ್ಕೆ. ಈ ಚಿಕ್ಕ ಪುಟ್ಟ ಬೇಸಿಕ್ ಲೆನ್ಸ್ ಯಾಕಂದ್ರೆ ಅದು ಕ್ಯಾಮ್ರಾದೊಳಗಡೆ ಎಷ್ಟು ಚಿಕ್ಕ ಲೆನ್ಸ್ ಇಡೋಕ್ಕಾಗತ್ತೆ ನಿಮಗೆ ಗೊತ್ತಲ್ಲಿ. ಯಾಕಂದ್ರೆ ನಾವಿವತ್ತು ಒಂದು ಕ್ಯಾಮ್ರಾ ತಗೋಬೇಕಂದ್ರೆ 4 ಲಕ್ಷ, 5 ಲಕ್ಷ, 10 ಲಕ್ಷ ಗಂಟೆ ನಾವು ಬಂಡವಾಳಗಳಾಗ್ತೀವಿ. ಬರೀ ಒಂದು 20,000, 30,000 ರೂಪಾಯಿಗೆ ಒಂದು 60 ಮೆಗಾ ಪಿಕ್ಸೆಲ್ ಒಂದು ಮೊಬೈಲಲ್ಲಿ ಇಟ್ಕೊಂಡು ಕೊಡ್ತಾನೆ ಅಂದರೆ ಅದು ನಿಮ್ಗೆ ಅರ್ಥ ಮಾಡ್ಕೊಬೇಕು ಆ ಲೆನ್ಸ್ ಹೆಂಗಿರ್ತದೆ ಅಂತ. ಸೊ ಅದು ಜಸ್ಟ್ ಒಂದು ನಿಮ್ಮ ಒಂದು ಸೆಲ್ಫಿಗೋಸ್ಕರ, ನಿಮ್ಮ ಚಿಕ್ಕ ಪುಟ ಅಲ್ಲೇನಾರ ಟೂರ್ಗೆ ಹೋದಾಗ ಅಲ್ಲಿ ಸಿಂಪಲ್ ಆಗಿ ತಗೊಳ್ಳೋದಕ್ಕೆ ಮಾತ್ರ. ಸೊ ಆ ಫೋಟೋಸ್ಗಳು ನಮಗೆ ವರ್ಕ್ ಮಾಡೋದಕ್ಕೆ ಬರಲ್ಲ, ಯಾಕಂದ್ರೆ ಡೆಪ್ತ್ ಇರಲ್ಲ, ಡೈನಾಮಿಕ್ ರೇಂಜ್ ಇರಲ್ಲ, ಕಲರ್ ಗ್ರೇಡಿಂಗ್ ಇರಲ್ಲ. ಬಟ್ ಯಾವುದೋ ಒಂದು ಆ್ಯಪ್ ಹಾಕೊಂಡು ಒಂದು ಸಾಫ್ಟ್ನೆಸ್ ಸಿಗುತ್ತೆ, ಏನೋ ಮಾಡ್ಕೊಂಡ್ಬಿಡ್ತೀರ. ಬಟ್ ಅವೆಲ್ಲ ಎಡಿಟಿಂಗ್ ಮಾಡೋದಕ್ಕಲ್ಲ, ಜಸ್ಟ್ ರೆಫರೆನ್ಸ್ಗೆ ಒಂದು ಫೋಟೋ ತೊಗೊಳಕ್ಕೆ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಫೋಟೋಸ್ ಅಷ್ಟೇ ಮೊಬೈಲಲ್ಲಿ. ಬಟ್ DSLR ಒಂದು ಒಳ್ಳೆ ಮಿರರ್ಲೆಸ್ ಕ್ಯಾಮ್ರಾಗಳನ್ನ ಯೂಸ್ ಮಾಡಿ ತೆಗೆದಾಗ ನಿಮ್ಗೆ ಒಳ್ಳೆ ಡೈನಾಮಿಕ್ ರೇಂಜು, ಒಳ್ಳೆ ಡೆಪ್ತು, ಆಮೇಲೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ, ಮತ್ತು ಫೋಕಸ್ ಎಲ್ಲ ಚೆನ್ನಾಗಿ ಮಾಡಿ ತೆಗಿಬೋದು. ಆಮೇಲೆ ಎಡಿಟಿಂಗ್ ಅಂತೂ ಫೋಟೋಶಾಪಲ್ಲಿ ತುಂಬ ಚೆನ್ನಾಗಿ ತೊಗೊತದ್ದು ಅದೆಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಈಗ ಫೋಟೋ ಶೂಟ್ ಮಾಡಿಸಿ ನೀವು ರೆಗ್ಯುಲರಾಗಿ ಮೊಬೈಲಲ್ಲಿ ತೊಗೊಳೋದು ಇದ್ದೇ ಇರ್ತದೆ. ಬಟ್ ನಿಮ್ಗೇನಾದ್ರು ಆರ್ಟಿಸ್ಟ್ ಆಗಿದ್ರೆ ಅಥವಾ ಸಿನಿಮಾ ಇಂಡಸ್ಟ್ರಿ ಏನೋ ಮಾಡಬೇಕು ಅಂತಿದ್ರೆ, ಅಥವಾ ನಿಮ್ಮ ಪೋಸ್ಟ್ಗಳಿಗೆ, ಮ್ಯಾಗ್ಝಿನ್ಗಳಿಗೆ, DPಗಳಿಗೆ, ಪ್ರೊಫೈಲ್ಗಳಿಗೆ ಯಾವುದಕ್ಕೆ ಆದರೂ ಕೂಡ ಪ್ರೊಫೆಷ್ನಲಾಗಿ ಈ ಫೋಟೋ ಶೂಟ್ ಮಾಡಿದಾಗ ಒಳ್ಳೆ ಡೆಪ್ತ್ ಸಿಗುತ್ತೆ. ಓಕೆ. ಕ್ಯಾಮ್ರಾದಲ್ಲಿ DSLR ಕ್ಯಾಮ್ರಾ, ಮಿರರ್ಲೆಸ್ ಯಾವ್ದಾರ ಸರಿ DSLR ಕ್ಯಾಮ್ರಾದಲ್ಲಿ ತೆಗೆದಾಗ ವಿತ್ ಲೈಟಿಂಗು ತುಂಬ ಚೆನ್ನಾಗಿ ಡೆಪ್ತ್ ಸಿಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಫೋಟೋಸ್ಗಳು ನಿಮ್ಗೆ ಸಿಗ್ತದೆ. ಆಮೇಲೆ ನನಗೆ ಮೇಯ್ನ್ಲಿ ಒಂದು ಏನು ಡೌಟ್ ಅಂದರೆ, ನೀವೇನು ಸ್ಯಾಂಪಲ್ಸ್ ಕಳಿಸ್ತಿರಲ್ಲ ಕ್ವಾಲಿಟಿ, ಸೊ ಅದು ನಾನು ತಿಳ್ಕೊಂಡಿರೋ ಪ್ರಕಾರ ಅದು ಶೂಟ್ ಮಾಡೋದಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. 10,000, 20,000 ಆ ಥರ ಎಲ್ಲ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಆ್ಯಕ್ಚುಲಿ ನೀವು ಆಫರ್ ಮಾಡಿರೋ ಪ್ರೈಸ್ ನನಗೆ ಆಶ್ಚರ್ಯ ಆಯ್ತು. ಆ್ಯಕ್ಚುಲಿ ಇಷ್ಟು ಕಡಿಮೆ ಅದು ಹಿಂಗೆ ಫೋಟೋ ಶೂಟ್ ಮಾಡ್ಬೋದು ಅಂತ, ಅದು ಹೆಂಗೆ ಸಾಧ್ಯ? ಇಲ್ಲ, ಯೂಶ್ವಲಿ ಆ್ಯಕ್ಚುಲಿ ನಾವು ಏನಾದರೂ ಒಂದು ಪೋರ್ಟ್ಫೋಲಿಯೋ ಅಥವಾ ಫೋಟೋ ಶೂಟು ಈ ಥರ ಪೋರ್ಟ್ರೇಟ್ ಏನಾದ್ರು ಒಂದು ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿದಾಗ, ಯಾವುದೇ ಒಂದು ಈವೆಂಟ್, ಯಾವುದೇ ಒಂದು ಫಂಕ್ಷನಲ್ಲಿ, ಯಾಕಂದರೆ ಇವತ್ತು ಕ್ಯಾಮ್ರಾಯಿಂದ ಹಿಡಿದು, ಫೋಟೋಗ್ರಾಫರಿಂದ ಹಿಡಿದು, ಲೈಟ್ ಸೆಟಪ್ಪಿಂದ ಹಿಡಿದು, ಸ್ಟುಡಿಯೋಯಿಂದ ಹಿಡಿದು, ಎಡಿಟಿಂಗಿಂದ ಹಿಡಿದು, ಮೆಟೀರಿಯಲಿಂದ ಹಿಡಿದು, ಮೇಕಪ್ಪಿಂದ ಹಿಡಿದು, ಎರಡು ಡ್ರೆಸ್ಸಿಂದ ನೀವು ಹೇಳ್ದಂಗೆ 15,000-20,000 ರೂಪಾಯಿ ಕಮ್ಮಿ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ತುಂಬ ಜನ ಏನಪ್ಪ ಮಾಡ್ತಾರೆ, ಒಂದು ಪೋರ್ಟ್ಫೋಲಿಯೋ ಫೋಟೋ ಶೂಟ್ ಅಂದರೆ ತುಂಬ ಅದಕ್ಕೆ ತುಂಬ ಖರ್ಚಾಗುತ್ತೆ ಅಂತ ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಕೆಲವೊಂದು ಕಡೆ ಮಾಡಿಸೋದಕ್ಕೂ ಅವ್ರಿಗೆ ಫೆಸಿಲಿಟೀಸ್ ಇರಲ್ಲ ಅಷ್ಟೊಂದು, ಯಾಕಂದ್ರೆ ಅವರು ಚಿಕ್ಕ ಪುಟ ಅಲ್ಲಿ ಹೋಗಿ ಏನೋ ಮಾಡ್ತಾ ಇರ್ತಾರೆ. ಅವ್ರಿಗೂ 15,000-20,000 ಅಂತ ಅವ್ರಿಗೂ ಬಡನ ಇರ್ತಾರೆ. ಈ ದೊಡ್ಡ ಸ್ಟಾರ್ಗಳು ಅಥವಾ ಸ್ವಲ್ಪ ಸಿನಿಮಾದಲ್ಲಿ ರೆಕಗ್ನೈಸ್ ಆಗಿರೋದ್ರೆ ಮಾಡಿಸ್ಕೋತಾರೆ. ಅವ್ರದ್ದೆಲ್ಲ ಅವ್ರ ಮನೆಗೆ ಕರ್ಸ್ಕೊಂಡು ಮಾಡಿಸ್ಕೋತಾರೆ. ಇಲ್ಲ ಅವ್ರದ್ದು ಒಂದು ಸ್ಟುಡಿಯೋನ ರೆಂಟಿಗೆ ತೊಗೊಂಡು ಒಂದು ದಿನ ಎಲ್ಲ ಒಂದು ಫೋಟೋ ಶೂಟ್ ಇಟ್ಕೋತಾರೆ, ಪೋಸ್ಟ್ರಿಗೆಲ್ಲ, ಮತ್ತು ಅವ್ರದ್ದೆಲ್ಲ ಇಂಡಿವಿಜುವಲ್ ಪೋರ್ಟ್ರೇಟ್ಗೆಲ್ಲ. ಬಟ್ ಸಾಮಾನ್ಯವಾಗಿ ಏನು ಹೊಸಬ್ರು ಪ್ರಯತ್ನ ಪಡ್ತಾ ಇರ್ತಾರೆ, ಅವ್ರಿಗೆಲ್ಲ ಒಂದು ಸ್ವಲ್ಪ ಕಷ್ಟ ಸಾಧ್ಯ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಎಲ್ಲ ತುಂಬ ಜನ, ಯಾಕಂದ್ರೆ ನಾನು ಮೊಬೈಲಲ್ಲಿ ಆಡಿಷನ್ಸ್ಗೆಲ್ಲ ನೋಡಿದಾಗೆಲ್ಲ ಮೊಬೈಲಲ್ಲಿ ಕಳಿಸ್ತಿಲ್ಲ. ಅವ್ರಿಗೆಲ್ಲ ಒಂದು ಪೋರ್ಟ್ಫೋಲಿಯೋ ಫೋಟೋ ಶೂಟು ಪ್ರೊಫೆಷ್ನಲ್ಗೆ ಅವ್ರು ಮಾಡಿಸಿದ್ದಿಲ್ಲ. ಅದೇ ಮಾಡಿಸೋದಕ್ಕೆ ಈ ಥರ ಖರ್ಚು ವೆಚ್ಚಗಳಿದ್ದರೆ ಯಾರು ಮಾಡಿಸಿರಲಿಲ್ಲ. ಸೊ ಹಂಗಾಗಿ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ಎಲ್ರಿಗೂ ಕಡಿಮೆ ದರದಲ್ಲಿ ಮಾಡಿಕೊಂಡ್ರೆ ಅವ್ರಿಗೂ ಅನುಕೂಲ ಆಗ್ತದೆ ಅನ್ನೋ ಇದರಲ್ಲಿ ಎಲ್ಲ ಕಂಪ್ಲೀಟ್ ಪ್ಯಾಕೇಜಲ್ಲಿ ಒಂದು ಏರ್ ಡ್ರೆಸ್ಸರು ನಮ್ಮ ಬರ್ತಾನೆ, ಮೇಕಪ್ಪು ನಮ್ದೇನೆ, ಸ್ಟುಡಿಯೋನು ನಮ್ದೇನೆ. ಸೊ ಎಲ್ಲ ಮಾಡಿಕೊಂಡು ಅವ್ರಿಗೆಲ್ಲ, ಯಾಕಂದರೆ ಅವರು ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ಗೆ, ಒಬ್ಬ ಟೆಕ್ನಿಷಿಯನ್ಸ್ಗೂ, ಯಾರಿಗೋ ಸಿನಿಮಾ ಇಂಡಸ್ಟ್ರಿ ಅವರು ಕಳಿಸ್ಬೇಕಿರೋದು ಅವ್ರ ಪ್ರೊಫೈಲ್ ಅಂತಂದಾಗ ಪ್ರೊಫೆಷ್ನಲ್ ಆಗಿರಲಿ, ಯಾವಾಗ ಎಂಥರಿಗಾದ್ರೂ ಅಟ್ರಾಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ಉದ್ದೇಶದಿಂದ ಈ ಕಡಿಮೆ ದರದಲ್ಲಿ ಒಂದು ಪೋರ್ಟ್ಫೋಲಿಯೋ ಮಾಡ್ಕೊಡೋದಕ್ಕೆ ನಾವು ನಿಶ್ಚಯಿಸಿದ್ದೀವಿ. ಸೊ ಬರೀ 2,499 ರೂಪೀಸ್ಗೆ ಇಷ್ಟು ಪ್ಯಾಕೇಜ್ ಇನ್ಕ್ಲೂಡ್ ಇರುತ್ತೆ. ಜೊತೆಗೆ ಎಡಿಟೆಡ್ ಫೋಟೋ ಸಿಗ್ತದೆ, ರಾ ಫೋಟೋಸು ಸಿಗ್ತದೆ, ಮತ್ತು ಕ್ಯಾಸ್ಟಿಂಗ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಮತ್ತು ನಮ್ಮ ಕಡೆಯಿಂದ ಒಂದು ಕಸ್ಟಮೈಸ್ಡು 2024 ವಾಲ್ ಕ್ಯಾಲೆಂಡರ್ ಕೂಡ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಸೊ ಅದೇ ಹೇಳಿದ್ನಲ್ಲ, ಇದರಲ್ಲಿ ನಮ್ಮ ಇದ್ರದ್ದೇ ಆದ ನಿರೀಕ್ಷೆ ಇಲ್ಲ, ಬಟ್ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದೊಂದು ಪೋರ್ಟ್ಫೋಲಿಯೋ ಇವೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಸೂಪರ್. ಈಗ ಯಾವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ಸೊ ಈಗ ಆಲ್ರೆಡಿ ಇದು January 1 ಶುರುವಾಗಿದೆ.
ಒಂದಷ್ಟು ಜನ ಬಂದು ಮಾಡಿಸ್ಕೊಂಡಿದ್ದಾರೆ, ಇನ್ನೊಂದಷ್ಟು ಜನ ಡೇ ಬೈ ಡೇ ಬಂದು ಮಾಡಿಸ್ಕೊತಾ ಇದ್ದಾರೆ. ಸೊ ಪ್ರತಿದಿನ ನಡೀತಾ ಇರ್ತದೆ, ಅದರಲ್ಲೂ ವೀಕೆಂಡ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ನಡೀತಾ ಇದೆ. ಸೊ ಅಡ್ರೆಸ್ಸು ಈಗ ಬರೋರಿಗೆ ಒಂದು ಅಡ್ರೆಸ್ಸು ಯಾವ ಥರ? ಸೊ ನಮ್ಮದು ನಾಗದೇವನಹಳ್ಳಿಲಿ ನಮ್ಮ ಸ್ಟುಡಿಯೋ ಇದೆ. ಸೊ ನೀವು ಬರ್ತಾ ಆ್ಯಕ್ಚುಲಿ ನಮಗೆ ನಾಗರಬಾವಿಯಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಟುವರ್ಡ್ಸ್ ಕೆಂಗೇರಿ ರೋಡು. ಕೆಂಗೇರಿ ಶಿರ್ಕೆಯಿಂದ ಹಿಂದಿನ ಸ್ಟೆಪ್ ನಾಗದೇವನಹಳ್ಳಿ ಅಂತ ಬರುತ್ತೆ. ಸೊ ಅದು ನಮ್ಮ ಲೊಕೇಶನ್ ಆಗಿರ್ತದೆ. ನಮ್ಮ ಡೀಟೇಲ್ಸ್ ಎಲ್ಲ ನಮ್ಮ ಫೋನ್ ನಂಬರ್ ಮಾಡಿದ್ರೆ ನಾವು ಅದ್ರ ಮಾಹಿತಿ ಕೊಡ್ತೀವಿ. ಖಂಡಿತ. ಸೊ ಫೋನ್ ನಂಬರ್ ಅಪ್ಡೇಟ್ ಮಾಡ್ತೀನಿ. ಸೊ ಸ್ನೇಹಿತರೆ, ಆ್ಯಕ್ಚುಲಿ ಇದು ಒಳ್ಳೆ ಆಫರು. ನಾನು ತುಂಬ ದಿವಸದಿಂದ ಕೇಳ್ತಾ ಇದ್ದೆ ಇದ್ರ ಬಗ್ಗೆ, ಹೇಗೆ ಮಾಡಿದ್ದೀರಾ, ನಾನು ಒಂದು ಮಾಡಿಸ್ಬೇಕಿತ್ತು. ಸೊ ನಾನು ತುಂಬ ವರ್ಷದಿಂದ ಅದು ಮಾಡಿಸ್ಬೇಕು ಅಂತ ಇತ್ತು, ಬಟ್ ಆ ರೇಟ್ಗಳೆಲ್ಲ ಕೇಳಿಬಿಟ್ಟು ನಾನು ಸ್ವಲ್ಪ ಮಾಡಿಸ್ದೆ, ಹಂಗೆ ಹೋಲ್ಡ್ ಮಾಡಿಟ್ಟಿದ್ದೆ. ಸೊ ಈಗ ನಾನು ಕೂಡ ಮಾಡ್ಸೋಕ್ಕೆ ಬರ್ತಾಯಿದ್ದೀನಿ ಸ್ಯಾಟರ್ಡೆ. ಸೊ ನೀವು ಕೂಡ ಖಂಡಿತ ಮಿಸ್ ಮಾಡದೆ ಬಂದು ಮಾಡಿಸಿ. ಆಮೇಲೆ ಇವರು ಬೇರೆ ಏನೇನು ಶೂಟ್ ಮಾಡ್ತಿರ್ತಾರೆ, ವೆಡ್ಡಿಂಗ್ ಶೂಟ್ಸು ಅದು ನಾವು ಪ್ರತಿಯೊಂದನ್ನು ಮಾಡ್ತಾ ಇರ್ತೀವಿ. ವೆಡ್ಡಿಂಗ್ ಶೂಟಿಂದು, ಪ್ರೀ ವೆಡ್ಡಿಂಗ್ ಶೂಟು, ಮತ್ತು ಎಲ್ಲ ಥರ ಈವೆಂಟ್ಸ್ಗಳು, ಮತ್ತು ಅದ್ರ ಜೊತೆಗೆ ಈ ಥರ ಪೋರ್ಟ್ಫೋಲಿಯೋ ಫೋಟೋ ಶೂಟು, ಮೂವಿ ಶೂಟ್ಸು ಎಲ್ಲ ಥರ ಮಾಡ್ತಾ ಇರ್ತೀವಿ. ಮತ್ತು ಶಾರ್ಟ್ ಫಿಲ್ಮ್ಸ್ನ ನಾನು DOP ಕೂಡ, ಸೊ ಸಿನಿಮಾಟೋಗ್ರಫಿ ಮಾಡ್ತೀನಿ. ತುಂಬ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀನಿ, ಮತ್ತು ಕೆಲವೊಂದಷ್ಟು OTT ಸಿನಿಮಾಗಳು ಕೂಡ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ದರೆ ನನ್ನ ಹತ್ರ ಎಲ್ಲ ಥರ ಕ್ಯಾಮ್ರಾಗಳು, ಲೆನ್ಸ್ಗಳು, ಲೈಟ್ಸು, ಎಕ್ವಿಪ್ಮೆಂಟ್ಸು ಎಲ್ಲ ಇದೆ. ಸಿನಿಮಾಟೋಗ್ರಫಿನೂ ಮಾಡ್ತೀನಿ, ಫೋಟೋ ಶೂಟ್ ಎಲ್ಲ ಮಾಡ್ತೀನಿ. ನಮ್ಮದೇ ಸ್ಟುಡಿಯೋ ಇದೆ. ನೀವು ಯಾವುದೇ ಥರದ್ದು ಬೇಕಾದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಡಿಮೆ ದರದಲ್ಲಿ. ಸೊ ಅನುಕೂಲ ಆಗೋ ಥರನೇ ನಾವೆಲ್ಲ, ಯಾಕಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಲಿದ್ದು ನೀವೆಲ್ಲ ನೋಡಿ ಬಂದಿರೋದ್ರಿಂದ ಸಿನಿಮಾ ಇಂಡಸ್ಟ್ರಿಗೆ ಯಾರೆಲ್ಲ ಬರ್ತಿದ್ದಾರೆ ಅಪ್ಕಮಿಂಗ್ಸು ಅವ್ರಿಗೆಲ್ಲರಿಗೂ ಅನುಕೂಲ ಆಗಲಿ ಥರದೇ ಈ ಥರದ ಒಂದು ಸೌಲಭ್ಯಗಳನ್ನ ಕಲ್ಪಿಸ್ಬೇಕನ್ನೋ ನಿಟ್ಟಿನಲ್ಲಿ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಸಂಪರ್ಕ ಮಾಡಿ ನೀವು. ಓಕೆ, ಥ್ಯಾಂಕ್ ಯು ಪ್ರವೀಣ್. ಓಕೆ, ನಮಗೂ ಒಂದು ಒಳ್ಳೆ ಫೋಟೋ ಶೂಟ್ ಮಾಡ್ಕೊಡಿ. ಖಂಡಿತ, ಅಫ್ಕೋರ್ಸ್, ಅತಿ ಶೀಘ್ರದಲ್ಲಿ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮಗೆ, ಒಳ್ಳೆ ಫೋಟೋ ಶೂಟ್ ಇವೆಂಟ್ ಚೆನ್ನಾಗಿ ನಡೀಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ.